ಸಿರಿಗನ್ನಡಂ ಗೆಲ್ಗೆ ಸಕಲ ದೇಶಭಕ್ತ ಬಾಂಧವರಿಗೆ ಕರ್ನಾಟಕ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಅದೇ ರೀತಿಯಾಗಿ ಕನ್ನಡ ಅಂದ್ರೆ ಎಷ್ಟು ಅದ್ಭುತವಾದ ಭಾಷೆ ಅದ ಅಂದರೆ ಕನ್ನಡ. ನೀವು ಏನೇನೇನು ಭಾವನೆಗಳನ್ನು ಹಂಚಿಕೊಳ್ಳಬೇಕಾದರ ಮಾತೃಭಾಷೆ ಭಾಳ ಪ್ರೀತಿಯಿಂದ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಒಂದು ಸೇತುವೆ ಆಗುತ್ತದೆ. ನಮ್ಮ ಭಾಷೆ ಅಂದರೆ, ನಮ್ಮ ಮಾತೃಭಾಷೆ ಅಂದರೆ ಭಾವನೆಗಳು ಹಂಚಿಕೊಳ್ಳುವಂಥ ಒಂದು ಸೇತುವೆ. ಇನ್ನೊಂದು, ಮೊನ್ನೆ ನಾನು ಒಂದು ಕಡೆ ಕೂತಿರುವಾಗ ಅಲ್ಲಿ ಒಂದು ಪ್ರಯಾಗರಾಜ್ ಅಂತ ಒಂದು ಕುಂಭಮೇಳ ಆಗಿತ್ತು ನಮ್ಮ ಭಾರತ ದೇಶದಲ್ಲಿ. ಇಷ್ಟು ಜನ ಸೇರಿದ್ರು ಅಂದರೆ ಅದೊಂದು ಇತಿಹಾಸ ನಿರ್ಮಾಣವಾಗಿತ್ತು. ಆ ಪ್ರಯಾಗರಾಜಲ್ಲಿ ಗಂಗಾ ಸ್ನಾನ ಮಾಡಿ ಕುಂಭಮೇಳ ಅಂತ 100 ವರ್ಷಕ್ಕೆ ಒಂದು ಸಲ ಬರ್ತಂತ ಭಾಳಷ್ಟು ಜನ ಭಾಳ ಆತ್ಮೀಯತೆ ಭಕ್ತಿಯಿಂದ ಹೋಗಿದ್ದರು, ಅದರ ಎರಡು ಮಾತಿಲ್ಲ. ಆಮೇಲೆ ಇದ್ರ ಮಧ್ಯದಲ್ಲಿ ಕೆಲವೊಬ್ಬರು ಬಡ ಕುಟುಂಬದವರು ಆ ಯಾತ್ರೆಯನ್ನು ಮಾಡುವುದಕ್ಕೆ ಆಗಲಿಲ್ಲ. ಯಾಕಂದರೆ ಆರ್ಥಿಕ ಪರಿಸ್ಥಿತಿ ಏನೋ ಅವರವರ ಪರಿಸ್ಥಿತಿ. ಆದರೆ ಅಕ್ಕಪಕ್ಕದಲ್ಲಿ ಕುಂತ ಹೆಣ್ಣು ಮಕ್ಕಳು, ನೀವು ಹೋಗಿದ್ದೀರಾ ಪ್ರಯಾಗರಾಜ್ ಹೋಗಿದ್ದೀರಾ ಅಂತ ಕೇಳಿದ್ರು. ಒಬ್ಬ ಬಡ ಹೆಣ್ಮಗಳು ಆ ಪ್ರಯಾಗರಾಜ್ಗೆ ಹೋಗೋಕ್ಕೆ ಆಗದೇ ಇಲ್ಲದಂಥ ಹೆಣ್ಣು ಮಗಳು ಎಷ್ಟು ಸೊಗಸಾಗಿ ಹೇಳ್ತಾಳೆ ಅಂದರೆ, ಅದೇ ಕನ್ನಡ ಭಾಷೆಯ ಜನಪದ ಶೈಲಿಯಲ್ಲಿ ಒಂದು ಸಣ್ಣ ಒಂದು ವ್ಯಾಖ್ಯೆಯನ್ನು ಪ್ರಸ್ತುತಪಡಿಸಿದಳು. ಆ ಅಜ್ಜಿ ಇಷ್ಟು ಚೆನ್ನಾಗಿ ಹೇಳಿದಳು ಅಂದರೆ ಹೆಂಗೆ ಹೇಳ್ತಾಳೆ ನೋಡ್ರಕ್ಕಿ. ಕಾಸಿಗೆ ಹೋಗಾಕ ಏಸೊಂದು ದಿನ ಬೇಕಾ, ತಾಸು ಹೊತ್ತಿನ ದಾರಿ ತವರು ಮನೆಯಾಗ, ಹಡೆದವ್ವ ಕಾಸಿ ಕುಂತಾಳ ನೋಡು. ಎಷ್ಟು ಅದ್ಭುತವಾಗಿದೆ ಅಂದರೆ, ಯಾರೂ ಕೂಡ ಕುಂಭಮೇಳಕ್ಕೆ ಹೋದಾಗ ನೇರವಾಗಿ ಕುಂಭಮೇಳಕ್ಕೆ ಹೋಗಿ ಮನೆಗೆ ಯಾರೂ ವಾಪಸ್ ಬಂದಿಲ್ಲ. ಅಲ್ಲೇ ಕಾಶಿ, ಅಯೋಧ್ಯ, ಹಾಗೇ ಸುಮಾರು ಅಕ್ಕಪಕ್ಕದ ಜ್ಯೋತಿರ್ಲಿಂಗ ಅದು ಇದು ಎಲ್ಲ ದರ್ಶನ ಮಾಡ್ಕೊಂಡು ಬಂದಿದ್ದಾರಲ್ಲ. ಇವರೆಲ್ಲ ಹೋಗಿದವರ ಮಧ್ಯದಲ್ಲಿ ಹೋಗಲಾದ ಒಬ್ಬ ಹೆಣ್ಣ ಮಗಳು ಹೆಂಗೆ ತನ್ನ ಮನಸ್ಸಿಗೆ ಒಂದು ತನ್ನ ಭಾವನೆಗಳನ್ನು ಹೆಂಗೆ ವ್ಯಕ್ತಪಡಿಸ್ತಾಳಂದರೆ, ಬಡತನದಿಂದ ನಿರಾಶೆ ಆಗದಂತೆ. ಅಂದರೆ ಯಾವುದೋ ಕೆಲವೊಂದು ಅನಾನುಕೂಲದಿಂದ ಅಥವಾ ಯಾವುದೋ ಕಾರಣದಿಂದ ಹೋಗೋದಾಗ ಯಾರು ಸಾಹಿತ್ಯವನ್ನು ಅರಿತಾರೆ, ಯಾರು ಸಾಹಿತ್ಯವನ್ನು ಓದ್ತಾ ಇರ್ತಾರಲ್ಲ, ಅವರಿಗೆ ಇವ್ಯಾವ ಶಕ್ತಿಗಳು ಅವರಿಗೇನು ನಿರಾಶೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಬಡತನ ಇರಲಿ, ಅವರಿಗೆ ಒಂದು ಯಾವುದೇ ಒಂದು ಸಮಸ್ಯೆ ಇರಲಿ, ಆ ಸಮಸ್ಯೆಯನ್ನು ಹೆಂಗೆ ಗೆದಿತಾರಂದ್ರೆ ಅವ್ರು ಹಾಡಿನ ಮೂಲಕ ಗೆದ್ತಾರೆ. ಆ ಬರೆದಂಥ ತಾಯಿಗೆ, ಹಾಡಿದಂಥ ತಾಯಿಗೆ ಹೆಂಗೆ ಗೊತ್ತಿತ್ತು ಇಂಥ ದಿನಗಳು ಬರ್ತಾವೆ ಮುಂದೆ ಒಂದು ದಿವಸ ಅಂತ. ಅದ್ಭುತ ಅಲ್ಲ? ಭಾಳ ಅದ್ಭುತ. ನನಗಂತೂ ಎಷ್ಟು ಅದ್ಭುತ ಅನ್ನಿಸ್ತು. ಮನುಷ್ಯ ಜೀವನದಲ್ಲಿ ನೋಡೋಕೆ ಹಲವಾರದ, ನನಗೆ ಏನು ಸಿಕ್ಕಿಲ್ಲ, ನನಗೆ ಏನು ದೊರೆತಿಲ್ಲ ಅಂತ ಕೊರಗೋಕ್ಕಿಂತ ನನಗೇನು ದೊರಕಿದೆ ಅನ್ನೋ ಸಂಭ್ರಮದಲ್ಲಿ ಜೀವನ ಮಾಡ್ತಾರಲ್ಲ, ಅವರು ನಿಜವಾದ ಸಾಹಿತ್ಯವನ್ನು ಅರಿತವ್ರು ಇರ್ತಾರೆ. ನನ್ನ ಯುವ ಮಿತ್ರರೇ ನೋಡಿ, ಆ ಅಜ್ಜಿ ಎಷ್ಟು ಚೆನ್ನಾಗಿ ಹೇಳಿದಳು ಅಂದರೆ, ಹಲವಾರು ಜನ ಹೋಗಿ ಬಂದಿದ್ದಾರೆ. 100ರಲ್ಲಿ 70 ಜನ ಆ ಯಾತ್ರೆಯನ್ನು ಮುಗಿಸಿ ಬಂದಿದ್ದಾರೆ. ಸುಮಾರು ಆ ಯಾತ್ರೆಗೆ 15,000ರಿಂದ 20,000 ರೂಪಾಯಿ ಖರ್ಚಿತ್ತು. ಗೊತ್ತು, ನಮಗೂ ಗೊತ್ತು, ನಿಮಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಅವರವರ ಅನುಕೂಲ ಪ್ರಕಾರ ಅವರೆಲ್ಲ ಹೋಗಿ ಗಂಗಾ ಸ್ನಾನ ಮಾಡಿ ವಾಪಸ್ ಬಂದಿರುವಾಗ ತನ್ನ ಸುತ್ತಮುತ್ತ ಎಲ್ಲ ಯಾತ್ರೆ ಮಾಡಿ ಬಂದು ಅತ್ಯಂತ ಇದರಿಂದ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದಾರೆ, ಅವ್ರು ನಾವು ಹೋಗಿ ಬಂದೀವಿ, ನೀವು ಹೋಗಿದ್ರೆ ಅಂತ. ಆದರೆ ಆ ಮಧ್ಯದಲ್ಲಿ ಒಬ್ಬ ತಾಯಿ ಕುಂತಿದ್ರಲ್ಲ, ಆಕೆ ಹೋಗದೇ ಇದ್ದ ತಾಯಿ ತಾನು ನಿರಾಶವಾಗದೆ, ನಾನು ಹೋಗೋಕ್ಕಾಗಿಲ್ಲ ಅಂಥೇಳಿ ಈ ಸಿಸ್ಟಮನ್ನು ಇದು ವ್ಯವಸ್ಥೆಯನ್ನು ದೂರದೆ, ತನ್ನನ್ನು ತಾನು ದೂರದೆ, ತನ್ನ ಹಣೆಬರವನ್ನು ದೂರದೆ ಹೆಂಗೆ ಉತ್ತರ ಕೊಡ್ತಾಳೆ ನೋಡ್ರಿ ಆ ತಾಯಿ. ಅಂದ್ರೆ ಅವಾಗಿನ ಕಾಲದಾಗ ಆ ತಾಯಿ ಹೆಂಗೆ ಬರೆದಿರಬೇಕು, ಆ ತಾಯಿ ಹೆಂಗೆ ಹಾಡಿರ್ಬೋದು ಈ ಹಾಡ. ಕಾಸಿಗೆ ಹೋಗೋಕೆ ಎಷ್ಟೊಂದು ದಿನ ಬೇಕಾ, ತಾಸು ಹೊತ್ತಿನ ದಾರಿ ತವರು ಮನೆಯಾಗ, ಹಡೆದವ್ವ ಕಾಸಿ ಕುಂತಾಳ ನೋಡು ಅಂತ. ಅವ್ರ ತಾಯಿಗೆ ಯಾಕೆ ಕಾಶಿ ಅಂತ ತಿಳ್ಕೊತಾರಲ್ರಿ. ಇಂಥ ಅದ್ಭುತವಾದ ಸಂದೇಶ, ಇಂಥ ಅದ್ಭುತವಾದ ವಿಚಾರ ಬೇರೆ ಯಾವ ಭಾಷೆದಲ್ಲೂ ಸಿಗಲಿಕ್ಕಿಲ್ಲಂತ ನಾನು ಅನ್ಕೋತೀನಿ. ಅದ ಕಾರಣ ಅತ್ಯಂತ ಹಿರಿಯ ಭಾಷೆ, ಅತ್ಯಂತ ಅದ್ಭುತವಾದ ಭಾಷೆ ಈ ಕನ್ನಡ ಭಾಷೆ. ಇದು ನಮಗೆ ಸಿಕ್ಕಿದ್ದು ನಮ್ಮ ಪುಣ್ಯ. ಇಂಥ ಭಾಷೆ, ಇಂಥ ನೆಲ, ಇಂಥ ಜಲದಲ್ಲಿ ಜಲವನ್ನು ಕುಡಿತಾ ನಾವು ಬದುಕುತ್ತಿದ್ದೇವಲ್ಲ, ಇನ್ನು ನಮ್ಮಂಥ ಭಾಗ್ಯವಂತರು ಯಾರಿಲ್ಲ ಅನ್ಕೋತಾ ಆ ತಾಯಿ ಭುವನೇಶ್ವರಿಗೆ ಇನ್ನೊಂದು ಸಲ ನಮಸ್ಕರಿಸುತ್ತಾ ತಮಗೆಲ್ಲ ಮತ್ತೊಮ್ಮೆ ಕರ್ನಾಟಕ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಸಿರಿಗನ್ನಡಂ ಗೆಲ್ಗೆ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್.